ಹಾಯ್, ಎಲ್ಲಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಕೊರಿಯೋಗ್ರಾಫರ್ ಹರ್ಷ ಮಾಸ್ಟರ್, ನಿರ್ದೇಶಕ ಹರ್ಷ, ನಟ ಹರ್ಷ, ಈ ಹೆಸರನ್ನ ನೀವು ಸಾಕಷ್ಟು ಕೇಳಿರ್ತೀರ. ಇವತ್ತು ಅವರಿಗೆ ಬಂದಿರುವ ಒಂದು ಆಫರ್, ಈ ಆಫರ್ನ ನೋಡಿದಾಗ ನನಗೆ ನಿಜವಾಗ್ಲೂ ಖುಷಿ ಆಯಿತು. ಹಾಗಾಗಿ ಈ ವಿಡಿಯೋನ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಹರ್ಷ ಮಾಸ್ಟರ್ ತುಂಬ ಜನರಿಗೆ ಪರಿಚಿತ, ತುಂಬ ಚಿರಪರಿಚಿತ ಕನ್ನಡ ಇಂಡಸ್ಟ್ರಿನಲ್ಲಿ. 2004ನೇ ಇಸ್ವಿಯಲ್ಲಿ ಬಂದಂತಹ ಯೋಗರಾಜ್ ಭಟ್ ಅವರು ನಿರ್ದೇಶನ ಮಾಡಿ ನಟ ಸುದೀಪ್ ಅವರು ನಟಿಸಿದ್ದಂತಹ ಸೂಪರ್ ಡೂಪರ್ ಹಿಟ್ ಚಿತ್ರ ರಂಗ SLC. ಈ ಚಿತ್ರದಲ್ಲಿ ಕೊರಿಯೋಗ್ರಫಿ ಮಾಡುವ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಆದರು. ಅಂದರೆ ಈ ಚಿತ್ರದಲ್ಲಿ ಒಂದು ಕೊರಿಯೋಗ್ರಫಿ ಮಾಡೋದಕ್ಕೆ ಅವರಿಗೆ ಅವಕಾಶವನ್ನು ಕೊಟ್ಟಂಥದ್ದು ನಟ ಸುದೀಪ್ ಅವರು. ಸಾಕಷ್ಟು ಪ್ರೆಸ್ ಮೀಟ್ಗಳಲ್ಲಿ, ಸಾಕಷ್ಟು ಸಂದರ್ಭಗಳಲ್ಲಿ, ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಇದನ್ನು ನಟ ಹರ್ಷ ಅವರು ಹೇಳ್ಕೊಂಡಿದ್ದಾರೆ. ಚಿತ್ರರಂಗದಲ್ಲಿ ಅವರಿಗೆ ಸುದೀಪ್ ಅವರು ಒಂದು ರೀತಿ ಗುರುಗಳು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಇದಾದ ನಂತರ 2005ರಲ್ಲಿ ಕಾಶಿ ಚಿತ್ರದ ಮೂಲಕ, ಅಂದರೆ ಸುದೀಪ್ ಅವರದ್ದೇ ಕಾಶಿ ಚಿತ್ರದ ಮೂಲಕ ನಟನೆಯನ್ನು ಸಹ ಆರಂಭ ಮಾಡಿಕೊಂಡ್ರು ಕೊರಿಯೋಗ್ರಫಿಯ ಜೊತೆಗೆ. ಅದಾದ ನಂತರ 2007ರಲ್ಲಿ ಒಂದು ಕಡೆ ನಟನೆ ಇತ್ತು, ಇನ್ನೊಂದು ಕಡೆ ಕೊರಿಯೋಗ್ರಫಿ ಇತ್ತು. ಇದಾದ ನಂತರ ಯಾಕೆ ನಾನು ನಿರ್ದೇಶನಕ್ಕೆ ಕೂಡ ಕೈ ಹಾಕಬಾರ್ದು ಅಂತ ಯೋಚನೆ ಮಾಡಿ 2007ರಲ್ಲಿ ಅವರು ನಟ ಚೇತನ್ ಅವರನ್ನ, ಅಂದರೆ ಇವತ್ತಿನ ಚೇತನ್ ಅಹಿಂಸಾ ಅವರಿಗೆ ಒಂದು ಬಿರುಗಾಳಿ ಎನ್ನುವ ಒಂದು ಸಿನಿಮಾವನ್ನ ಮಾಡಿದ್ರು. ಆ ಸಿನಿಮಾ ಕೂಡ ಸಕ್ಸಸ್ ಆಗಿತ್ತು. ಇದಾದ ನಂತರ ಅವರು ಸಾಕಷ್ಟು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ. ಬಿರುಗಾಳಿ ಆಗಿರ್ಬೋದು, ಗೆಳೆಯ ಆಗಿರ್ಬೋದು, ಬಜರಂಗಿ 1, ಬಜರಂಗಿ 2, ವಜ್ರಕಾಯ, ಮಾರುತಿ 800, ವೇದ, ಅಪ್ಪು ಸರ್ ನಟಿಸಿರುವಂತಹ ಅಂಜನಿ ಪುತ್ರ, ಹೀಗೆ ಸಾಲು ಸಾಲು ಚಿತ್ರಗಳನ್ನು ಮಾಡ್ಕೊಂಡು ಬಂದರು. ವೇದ ಅವರು ಕನ್ನಡದಲ್ಲಿ ನಿರ್ದೇಶನ ಮಾಡಿದಂತಹ ಕಟ್ಟ ಕಡೆಯ ಚಿತ್ರ ಆಗಿತ್ತು. ಅದು ಗೀತಾ ಶಿವರಾಜ್ ಕುಮಾರ್ ಅವರ ಬ್ಯಾನರ್ನಲ್ಲಿ ಬಂದಂತಹ ಮೊದಲ ಚಿತ್ರ ಕೂಡ ಆಗಿತ್ತು. ಇದಾದ ನಂತರ ಅವರು ಕನ್ನಡ ಇಂಡಸ್ಟ್ರಿಯನ್ನು ಬಿಟ್ಟು ಯಾಕೆ ಬೇರೆ ಕಡೆ ಒಂದಷ್ಟು ಅದೃಷ್ಟ ಪರೀಕ್ಷೆಗೆ ಇಳಿಬಾರ್ದು ಅಂತ ಪಕ್ಕದ ತೆಲುಗು ಇಂಡಸ್ಟ್ರಿಗೆ ಹೋದ್ರು. ತೆಲುಗು ಇಂಡಸ್ಟ್ರಿನಲ್ಲಿ ನಾಯಕ ಗೋಪಿ ಚಂದ್ ಅವರಿಗೆ ಭೀಮಾ ಎನ್ನುವ ಸಿನಿಮಾವನ್ನ ನಿರ್ದೇಶನ ಮಾಡುವ ಮೂಲಕ ಅಲ್ಲೂ ಕೂಡ ಗೆದ್ರು. ಅಂದ್ರೆ ಆ ಸಿನಿಮಾ ಒಂದು 25ರಿಂದ 26 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ತೆಲುಗು ನೆಲದಲ್ಲಿ ಗೋಪಿ ಚಂದ್ ಅವರ ಭೀಮಾ ಚಿತ್ರ ಮಾಡ್ಕೊಳ್ತು. ಇದಾದ ನಂತರ ಹರ್ಷ ಅವರು ಏನು ಮಾಡ್ತಾರೆ ಅಂದ್ರೆ, ತೆಲುಗಿನಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದ ಸಕ್ಸಸ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಯಾವುದೇ ಒಂದು ಚಿತ್ರ ಸಕ್ಸಸ್ ಆರ್ ಫೇಲ್ಯೂರ್ ಅಂತ ಗುರುತಿಸಬೇಕಾದ್ರೆ ಆ ಚಿತ್ರದ ಕಲೆಕ್ಷನ್ ರಿಪೋರ್ಟ್ ಇಂದಾನೆ ಅದು ಸಕ್ಸಸ್ ಆಯ್ತಾ ಫೇಲ್ಯೂರ್ ಆಯ್ತಾ ಅನ್ನೋದನ್ನ ಜನ ಗುರುತಿಸ್ತಾರೆ. ಹಾಗಾಗಿ ಭೀಮಾ ಚಿತ್ರ ತೆಲುಗಿನ ಭೀಮಾ ಚಿತ್ರ ದೊಡ್ಡ ಮಟ್ಟದ ಯಶಸ್ಸನ್ನ ನಟ ಹರ್ಷ ಅವರಿಗೆ, ನಿರ್ದೇಶಕ ಹರ್ಷ ಅವರಿಗೆ ತಂದು ಕೊಡ್ತು ಅಂತ ಯಾರು ಕೂಡ ಕನ್ಸಿಡರ್ ಮಾಡಿರಲಿಲ್ಲ. ಅದಾದ ನಂತರ ಏನ್ ಮಾಡ್ಬೋದು, ಮತ್ತೆ ಕನ್ನಡಕ್ಕೆ ವಾಪಸ್ ಬರ್ಬೋದಾ, ಅಥವಾ ತೆಲುಗಿನಲ್ಲೇ ಮತ್ತೆ ಅದೃಷ್ಟ ಪರೀಕ್ಷೆಗೆ ಇಳಿಬಹುದಾ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಿರ್ದೇಶಕ ಹರ್ಷ ಅವರು ಡೈರೆಕ್ಟ್ ಆಗಿ ಬಾಲಿವುಡ್ ಫ್ಲೈಟ್ ಹತ್ತಿದ್ದಾರೆ ಅಂತಾನೆ ಹೇಳಬೇಕು. ಹೌದು, ಬಾಲಿವುಡ್ನಲ್ಲಿ ಟೈಗರ್ ಶ್ರಾಫ್, ಯಾರಿಗೆ ಗೊತ್ತಿಲ್ಲ ಹೆಸರು, ಟೈಗರ್ ಶ್ರಾಫ್ ಅವರಿಗೆ ಅವರ ಮುಂದಿನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಭಾಗಿ 4 ಚಿತ್ರವನ್ನ ನಿರ್ದೇಶನ ಮಾಡ್ತಾ ಇದ್ದಾರೆ ಕನ್ನಡದ ಹರ್ಷ. ಇದು ನಿಜವಾಗ್ಲೂ ಖುಷಿ ಪಡುವಂತಹ ವಿಚಾರ. ಈ ಪೋಸ್ಟರ್ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ. ಈ ಪೋಸ್ಟರ್ ರಿಲೀಸ್ ಆಗಿ ಈ ಭಾಗಿ 4 ಭಾಗಿ ಫ್ರಾಂಚೈಸಿ ಚಿತ್ರ, ಭಾಗಿ 1, ಭಾಗಿ 2, ಭಾಗಿ 3 ಆಲ್ರೆಡಿ ಬಂದಿದೆ. ಈ ಚಿತ್ರವನ್ನ ಬಾಲಿವುಡ್ ಮಂದಿಯ ಜೊತೆಗೆ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಸಾಕಷ್ಟು ಜನ ನೋಡಿ ಮೆಚ್ಕೊಂಡಿದ್ದಾರೆ. ಹಾಗೂ ಭಾಗಿ 4 ಯಾವಾಗ ಬರುತ್ತೆ ಅಂತ ಕಾಯ್ತಾ ಕೂಡ ಇದ್ದಾರೆ. ಇಂತಹ ಭಾಗಿ ಫ್ರಾಂಚೈಸಿ ಚಿತ್ರವನ್ನ ಹರ್ಷ ಅವರು ನಿರ್ದೇಶನ ಮಾಡ್ತಾರೆ ಅನ್ನೋ ಒಂದು ಖುಷಿ ವಿಚಾರ ನಿಮಗೆ ಹೇಳಬೇಕು ಅಂತ ಅನಿಸ್ತು. ಈ ಭಾಗಿ ಚಿತ್ರದಲ್ಲಿ ಹರ್ಷ ಅವರಿಗೆ ಹೆಂಗೆ ಚಾನ್ಸ್ ಸಿಕ್ತು, ಅವರಿಗೆ ನಿರ್ದೇಶನ ಮಾಡೋದಕ್ಕೆ ನಿರ್ಮಾಪಕರನ್ನ, ಅಂದ್ರೆ ಆ ಫ್ರಾಂಚೈಸಿ ನಿರ್ಮಾಪಕರನ್ನ ಅವರು ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರು, ಯಾವುದರ ಬಗ್ಗೆ ಕೂಡ ಇನ್ನೂ ಸುದ್ದಿ ಸಿಕ್ಕಿಲ್ಲ. ಆದ್ರೆ ನಾವಿಲ್ಲಿ ಗಮನ ಹರಿಸಬೇಕಾಗಿರೋದೇನಪ್ಪಾ ಅಂತಂದ್ರೆ, ಭಾಗಿ 1 ಚಿತ್ರ ರಿಲೀಸ್ ಆಗುತ್ತಲ್ಲ, ಆ ಚಿತ್ರದ ಟೋಟಲ್ ವರ್ಲ್ಡ್ ವೈಡ್ ಕಲೆಕ್ಷನ್ 127.5 ಕೋಟಿ. ಭಾಗಿ 2 ರಿಲೀಸ್ ಆಗುತ್ತೆ. ಭಾಗಿ 2 ಚಿತ್ರದ ಒಟ್ಟು ಕಲೆಕ್ಷನ್ 254.33 ಕೋಟಿ. ಭಾಗಿ 3 ಇದ್ರ ಮೇಲೂ ಕೂಡ, ಅಂದ್ರೆ ಭಾಗಿ 2 ನೆಕ್ಸ್ಟ್ ಲೆವೆಲ್ಗೆ ಹಿಟ್ ಆಗಿದ್ರಿಂದ 250 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡ್ಕೊಂಡಿದ್ರಿಂದ ಭಾಗಿ 3 ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಭಾಗಿ 3 ಚಿತ್ರ ಅಂದುಕೊಂಡಷ್ಟರ ಮಟ್ಟಕ್ಕೆ ರೀಚ್ ಆಗಲಿಲ್ಲ, ಎಕ್ಸ್ಪೆಕ್ಟೇಷನ್ ಅನ್ನ ಫುಲ್ಫಿಲ್ ಮಾಡಲಿಲ್ಲ. ಹಾಗಾಗಿ ಭಾಗಿ 3 ಚಿತ್ರ 137.5
5 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಮಾಡ್ಕೊತು. ಹತ್ರ ಒಂದು ಬಾಗಿ 2ಗೂ ಬಾಗಿ 3ಗೂ 100 ಕೋಟಿ ರೂಪಾಯಿ ಕಲೆಕ್ಷನ್ ಅಲ್ಲಿ ಡಿಫರೆನ್ಸ್ ಕಂಡು ಬಂತು. ಹಾಗಾಗಿ ಬಾಗಿ 4 ಚಿತ್ರವನ್ನ ಹೇಗಾದರೂ ಮಾಡಿ ಸಕ್ಸಸ್ ಮಾಡಲೇಬೇಕು. ಬಾಗಿ 4 ಚಿತ್ರವನ್ನ ಅಂದ್ರೆ ಇಲ್ಲಿಯವರೆಗೂ ಬಂದಿರುವಂತಹ ಆ ಫ್ರಾಂಚೈಸಿ ಚಿತ್ರಗಳಿಂದ ಅದರ ಎಲ್ಲದರ ಕಲೆಕ್ಷನ್ಗಿಂತ ಈ ಚಿತ್ರದ ಕಲೆಕ್ಷನ್ ಅನ್ನ ಜಾಸ್ತಿ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಒಬ್ಬ ನಿರ್ದೇಶಕನ ಹುಡುಕಾಟದಲ್ಲಿ ಚಿತ್ರತಂಡ ಇತ್ತು. ಅಂತಹ ಹುಡುಕಾಟದಲ್ಲಿ ಅವರಿಗೆ ಸಿಕ್ಕಂತಹ ಹೆಸರೇ ಎ ಹರ್ಷ. ಅದು ನಮ್ಮ ಕನ್ನಡಿಗ ಅಂತ ಹೇಳೋದ್ರಲ್ಲಿ ನಮಗೆ ನಿಜವಾಗ್ಲೂ ತುಂಬ ಖುಷಿ ಇದೆ, ತುಂಬ ಹೆಮ್ಮೆ ಇದೆ. ಏನನ್ಸುತ್ತೆ ನಿಮಗೆ? ಕನ್ನಡದ ಒಬ್ಬ ನಿರ್ದೇಶಕ ಬಾಲಿವುಡ್ನಲ್ಲಿ ಒಂದು ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇದ್ದಾರೆ. ಈ ರೀತಿ ಕನ್ನಡಿಗರಿಗೆ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಒಳ್ಳೆ ಆಫರ್ಗಳು ಸಿಗ್ತಾ ಇದೆ. ಈಗ ಆಲ್ರೆಡಿ ನಾವು ನೋಡ್ಬೋದು, ಅವನೇ ಶ್ರೀಮನ್ನಾರಾಯಣದ ನಿರ್ದೇಶಕ ಬಾಲಿವುಡ್ನಲ್ಲಿ ಒಂದು ಸಿನಿಮಾವನ್ನ ಮಾಡ್ತಾರೆ ಅಂತ ಹೇಳ್ತಿದ್ರು. ಅದು ಯಾಕೋ ಸ್ಟಾಪ್ ಆಗಿದೆ ಅಂತ ಸುದ್ದಿ ಕೇಳ್ಬರ್ತಾ ಇದೆ. ಅದ್ರ ಬಗ್ಗೆ ಕೂಡ ನಾನು ಮುಂದಿನ ದಿನದಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ಆದರೆ ಈಗ ಬಾಲಿವುಡ್ಗೆ ಕನ್ನಡದ ಒಬ್ಬ ಖ್ಯಾತ ನಿರ್ದೇಶಕ, ಕೊರಿಯೋಗ್ರಾಫರ್ ಹಾಗೂ ನಟ ಬಾಗಿ ಚಿತ್ರವನ್ನ, ಅದರಲ್ಲೂ ಟೈಗರ್ ಶ್ರಾಫ್ ಅವರ ಚಿತ್ರವನ್ನ ನಿರ್ದೇಶನ ಮಾಡೋದಕ್ಕೆ ಆಯ್ಕೆ ಆಗಿರೋದು ನಿಜವಾಗ್ಲೂ ಖುಷಿ ಪಡುವಂತಹ ವಿಚಾರ. ಏನನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ವೇಟ್ ಪ್ಲಸ್ ಕರ್ನಾಟಕ.